ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಲನ್ಗೆ ಸ್ವಾಗತ. ಸ್ನೇಹಿತರೆ, ಏನು ಜೂನ್ 2ನೇ ತಾರೀಕು ನಂತರ 5 ರಾಶಿಯವ್ರಿಗೆ ಒಂದು ಗುರುಬಲ ಬಂದಿದೆ. ಆ 5 ರಾಶಿಯಲ್ಲಿ ನಾನು 3 ರಾಶಿಯವ್ರಿಗೆ ಹೇಳಿದ್ದೆ. ಇವತ್ತು 4ನೇ ರಾಶಿ ಬಂದು ಮಕರ ರಾಶಿಯಾಗಿದೆ. ಏನು ಜೂನ್ 2ನೇ ತಾರೀಕು ಈ ಒಂದು ಮಕರ ರಾಶಿಗೆ ಗುರುಬಲ ಬಂದಿದೆ ನೋಡಿ. ಅದು 2 ವರ್ಷಕ್ಕೊಂದು ಸರಿ ಶನಿ ಒಂದು ಮನೆಯಿಂದ ಒಂದು ಮನೆಗೆ ಬಿಡುಗಡೆ ಆಗ್ತಾರೆ. ಮತ್ತು ರಾಹು ಕೇತು 1.5 ವರ್ಷಕ್ಕೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಾರೆ. ಹಾಗೆ ಈ ಗುರು ಬಂದು 12 ವರ್ಷದ ನಂತರ ತನ್ನ ಒಂದು ಕರ್ಕಟಕ ರಾಶಿಯಾದಾಗ ಸ್ವಂತ ಮನೆಗೆ ಬಂದಿರೋದ್ರಿಂದ ಈ 5 ರಾಶಿಯವರಿಗೆ ತುಂಬ ಅದೃಷ್ಟ, ಯೋಗ ಮತ್ತು ಎಲ್ಲ ಸರಿ ಸಂಪತ್ತು ಸಹ ಈ ರಾಶಿಗಳಿಗೆ ಬಂದಿದೆ. ಅದರಲ್ಲಿ ಈ ಮಕರ ರಾಶಿನೂ ಒಂದಾಗಿದೆ ಸ್ನೇಹಿತರೆ. ಏನು 12 ವರ್ಷದ ನಂತರ ಈ ಒಂದು ಕರ್ಕಟಕ ರಾಶಿ ಮನೆಗೆ ಬಂದಿದೆ ಈ ಗುರು. ಹಾಗಾಗಿ ಮಕರ ರಾಶಿಯವರು ಏನೇ ಒಂದು ಕೆಲಸಕ್ಕೆ ಕೈ ಇಕ್ಕಿದ್ರೂ ಅವ್ರಿಗೆಲ್ಲ ಸಕ್ಸಸ್ ಆಗುವಂಥದ್ದು ಅಂತ ಹೇಳ್ಬೋದು ಸ್ನೇಹಿತರೆ. ಅಷ್ಟು ಒಂದು ಯೋಗ ತರುವಂಥ ಈ ಮಕರ ರಾಶಿಯವರು ಭಾಳ ನಿಷ್ಠಾವಂತರು, ಪ್ರಾಮಾಣಿಕತೆಯರು. ಅವ್ರು ಏನಾನೋ ಒಂದು ಕೆಲಸ ಹಿಡಿದ್ರೆ ಅದು ಪೂರ್ಣ ಆಗೋವರೆಗೂ ಬಿಡೋದಿಲ್ಲ. ಅಷ್ಟು ಒಂದು ನಿಷ್ಠೆಯಿಂದ ಅವರು ಬಾಳ್ತಾರೆ. ಸುಳ್ಳನ್ನು ಸ್ವಲ್ಪ ಹೇಳೋದು ಕಡಿಮೆ ಆ ಮಕರ ರಾಶಿಯವರು ಅಂತ ಹೇಳ್ಬೋದು. ಯಾಕಂದರೆ ಅವರೊಂದು ಕೆಲಸ ಅಂತ ವಹಿಸ್ಕೊಂಡ್ರೆ ಅರ್ಧದಲ್ಲಿ ಯಾವತ್ತೂ ಆ ಕೆಲಸನ ಅವರು ಬಿಡೋದಿಲ್ಲ. ಫುಲ್ಲು ಮುಗಿಸೋವರೆಗೂ ಅವರು ಯಾರ ಮಾತನ್ನು ಕೇಳಲ್ಲ. ಊಟ ತಿಂಡಿ ಸಹ ಬಿಟ್ಟು ಆದ್ರೂ ಅವರು ಆ ಕೆಲಸನ ಮಾಡೇ ಮಾಡ್ತಾರೆ. ತುಂಬ ಒಂದು ಕಷ್ಟದ ಜೀವಿ, ಶ್ರಮಜೀವಿ ಅಂತಲೇ ಅವರು ಹೇಳ್ಬೋದು. ಅಂಥ ಒಂದು ಶ್ರಮಜೀವಿಗೂ ಸಹ ಒಂದು 7.5 ಒಂದು ಶನಿ ಪರಮಾತ್ಮ ಅಷ್ಟೊಂದು ಕಷ್ಟ, ನೋವು, ಬಾಧೆ ಎಲ್ಲ ರಾಶಿಯವ್ರಿಗೂ ಬರಲೇಬೇಕು. ಯಾಕಂದರೆ 2.5 ವರ್ಷದ ನಂತರ ಒಂದು ರಾಶಿಯಿಂದ ಒಂದು ರಾಶಿಗೆ ಬಂದೇ ಬರುತ್ತೆ. ಸೊ ಹಂಗಾಗಿ ಇವ್ರ ರಾಶಿಯವ್ರಿಗೂ ಬಂತು, ಇವ್ರ ರಾಶಿಲೂ ಅನುಭವಿಸಿದ್ರು. ಈಗೆಲ್ಲ ಬಿಡುಗಡೆ ಆಗಿ ಇವ್ರಿಗೆ ಒಂದು ಗುರುಬಲ ಬರ್ತಾಯಿದೆ. ಈ ಗುರುಬಲದಿಂದ ಇವ್ರಿಗೆ ಏನೆಲ್ಲ ಮಾಡ್ಬೋದು ಸಾಧನೆ ಅಂದರೆ ನೋಡಿ, ಇವ್ರಿಗೆ ತುಂಬ ಕಡೆಯಿಂದ ಒಂದು ದುಡ್ಡು ಕಾಸು ಭಾಳ ಬರುತ್ತೆ. ಯಾಕಂದರೆ ಮಿತಿ ಮೀರಿ ಬರೋವಂತಹ ದುಡ್ಡು ಕಾಸು ಆಗಿದೆ. ಅದ್ರ ಜೊತೆಗೆ ಅಹಂಕಾರನೂ ಬರುತ್ತಂತೆ. ಈ ರಾಹು ಮತ್ತು ಶನಿ ಇಬ್ಬರೂ ಸಹ ಈ ಒಂದು ಮಕರ ರಾಶಿಗೆ ಸಂಚಾರ ಆಗಿರೋದ್ರಿಂದ ರಾಹುನೂ ಅಷ್ಟೇನೆ ತುಂಬ ದುಡ್ಡನ್ನ ಈ ಮಕರ ರಾಶಿಯವ್ರಿಗೆ ಕೊಡ್ತಾರಂತೆ. ಡಬಲ್ ಧಮಾಕ ಅನ್ನೋ ಥರ ಇವ್ರಿಗೆ ದುಡ್ಡು ಬರುತ್ತಂತೆ. ಅಷ್ಟು ದುಡ್ಡು ಜೊತೆ ಇವ್ರಿಗೆಲ್ಲೋ ಒಂದು ಸ್ವಲ್ಪ ನಾನು ಅನ್ನೋದು ಸಹ ಬಂದ್ಬಿಡುತ್ತಂತೆ. ಆ ನಾನು ಅಂತ ಬಂದಿರೋದ್ರಿಂದ ಎಷ್ಟೋ ಸರಿ ಆ ಬರೋವಂತಹ ದುಡ್ಡು ಅಲ್ಲೇ ಹೋಗೋ ಚಾನ್ಸಸ್ಸು ಇದೆ. ಸೊ ಹಂಗಾಗಿ ಅವ್ರೇನು ಮಾಡಬೇಕು, ಆ ದುಡ್ಡನ್ನು ಆದಷ್ಟು ಒಂದು ಲೆಕ್ಕಾಚಾರ ಹಾಕ್ಕೊಂಡು ತನ್ನಲ್ಲೇ ಮಡಿಕೊಂಡು, ನಾನು ಅನ್ನೋದನ್ನ ಎಲ್ಲರಲ್ಲೂ ಇರುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಒಂದೊಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಂಡು ಅದನ್ನು ರೂಢಿಸ್ಕೊಂಡು ಬೆಳೆಯೋ ಥರ ದುಡ್ಡನ್ನ ಅವರು ಉಪಯೋಗಿಸ್ಕೋಬೇಕು ಅಂತ ಹೇಳ್ತೀನಿ. ಈ ಮಕರ ರಾಶಿಯವರು ನೋಡಿ, ಫೇಲೇ ಆಗಲ್ಲ, ಇತ್ತ ಪಾಸು ಆಗಲ್ಲ. ಒಂದು ಸಮಾನತೆಯಿಂದ ಅವರು ಹೋಗ್ತಾ ಇರ್ತಾರೆ. ಫುಲ್ಲು ಹೈ ರ್ಯಾಂಕಿಗೂ ಬರಲ್ಲ, ಫುಲ್ಲು ಲೋ ರ್ಯಾಂಕಿಗೂ ಹೋಗೋದಿಲ್ಲ. ಅಷ್ಟು ಒಂದು ಸರಳತೆಯಲ್ಲಿ ಒಂದು ಜೀವನನ ಮಾಡ್ಕೊಂಡು ಹೋಗೋ ಅಂತಹ ಹೆಣ್ಣಾಗಲಿ ಗಂಡಾಗಲಿ ವ್ಯಕ್ತಿಗಳಾಗಿರ್ತಾರೆ. ಬಡವರು ಅಂತ ಏನಿಲ್ಲ, ಶ್ರೀಮಂತರು ಅಂತ ಏನಿಲ್ಲ, ಚೆನ್ನಾಗೇ ಇರ್ತಾರೆ. ಅದರಲ್ಲಿ ಈ ಗುರುಬಲ ಬಂದಿರೋದ್ರಿಂದ ಅವರು ಭಾಳ ಮಿತಿ ಮೀರಿ ಅವರು ದುಡ್ಡು ಕಾಸು ಹಣ ಒಡವೆ ನೋಡಿ, ಒಳ್ಳೆ ಶ್ರೀಮಂತ ಮನೆ ಹುಡುಗ ಸಿಗ್ತಾನೆ, ಇಲ್ಲ ಒಳ್ಳೆ ಶ್ರೀಮಂತ ಮನೆ ಹುಡುಗಿ ಸಿಗ್ತಾಳೆ, ಇಲ್ಲ ಒಳ್ಳೆ ಲ್ಯಾಂಡ್ಗಳು ಕೊಡೋ ಅಂತಹ ಒಂದು ಮನೆತನ ಸಿಕ್ಕುತ್ತೆ. ಇಲ್ಲ ಈ ಬರೋ ದುಡ್ಡಿಂದ ಅವ್ರು ಒಳ್ಳೊಳ್ಳೆ ಲ್ಯಾಂಡು, ಮನೆ, ಮಠ, ಆಸ್ತಿ ಈ ಥರ ಎಲ್ಲ ಮಾಡೋ ಅಂತಹ ಒಂದು ಸೌಭಾಗ್ಯ ಯೋಗ ಅಂತಲೇ ಇವ್ರಿಗೆ ಹೇಳ್ಬೋದು. ಮಕರ ರಾಶಿಗೆ ಬುದ್ಧಿ ಆಗಿರೋದ್ರಿಂದ ಅವ್ರು ಭಾಳ ಕೇಳಿದ್ನೆಲ್ಲನೂ ಆ ಸ್ವಾಮಿ ಕೊಡ್ತಾರೆ. ಹಾಗಾಗಿ ಇವರು ಎಲ್ಲ ಈ ಆಸೆನ ಇವರು ಈಡೇರಿಸ್ಕೋಬೋದು. ಮತ್ತು ಇವರು ಭಾಳ ಸಂಗಾತಿಯನ್ನು ಭಾಳ ಪ್ರೀತಿ ವಿಶ್ವಾಸದಿಂದ ನೋಡ್ಕೋತಾರೆ. ಕುಟುಂಬ ಅಂತ ಬಂದರೆ ಕುಟುಂಬಕ್ಕಾಗಿ ಅವರು ಪ್ರಾಣನೇ ಕೊಡೋ ಅಂತಹ ಅಷ್ಟು ಪ್ರೀತಿ ಮಾಡ್ತಾರೆ ಸಂಸಾರ ಅಂತ ಹೇಳಿ. ಆಮೇಲೆ ಇನ್ನೊಂದೇನು ಅಂದರೆ, ಇವರೆಲ್ಲನ ಹೋಗಬೇಕು ಅಂದರೆ ಅಲ್ಲಿ ಹೋಗಲೇಬೇಕು. ಅದು ಅವ್ರ ಮಾತಿಗೆ ವಿರುದ್ಧವಾಗಿ ಯಾರು ಮಾತಾಡೋಂಗೆ ಇಲ್ಲ. ನಾನು ಆಗಲೇ ಹೇಳಿಲ್ವಾ, ನಾನು ಅನ್ನೋದು ಸ್ವಲ್ಪ ಇವರಲ್ಲಿ ಜಾಸ್ತಿ ಇರೋದ್ರಿಂದ ಇವರು ಭಾಳನೇ ಅವ್ರ ಸ್ವಂತ ಬುದ್ಧಿಯಿಂದನೇ ಅವರು ಬಾಳ್ತಾರೆ. ಸಡನ್ನಾಗಿ ದಿಢೀರಂತ ನಿರ್ಧಾರ ತೊಗೊಂಡ್ಬಿಡ್ತಾರೆ. ಆ ದಿಢೀರಂತ ನಿರ್ಧಾರನ ಒಂದು ಸ್ವಲ್ಪ ಅವರು ಕಡಿಮೆ ಮಾಡಿಕೊಂಡು ಆದಷ್ಟು ಅವರು ನಿಧಾನವಾಗಿ ಮಾಡ್ಕೊಂಡು ಹೋಗೋದ್ರಿಂದ ನೋಡಿ,
ಈ 14ರ ನಂತರ ಅವರ ಜೀವನವೇ ಬದಲಾಗುವಂಥ ಒಂದು ಯೋಗ ಇದೆ. ಸಡನ್ನಾಗಿ ಎಂಟ್ರಿ ಕೊಡ್ತದಂತೆ ದುಡ್ಡು, ಅಷ್ಟು ಒಂದು ಯೋಗ ಇದೆ. ಶನಿ ವಕ್ರ, ಗುರು ಉಚ್ಚ ಸ್ಥಾನದಲ್ಲಿರೋದ್ರಿಂದ ರಾಜ್ಯಯೋಗ ಆಗುತ್ತೆ. ಗುರುಬಲ ಇರೋದ್ರಿಂದ ತಾವೆಲ್ಲರೂ ಗುರುಗಳನ್ನ ಒಂದು ದರ್ಶನ ಮಾಡ್ಕೊಂಬನ್ನಿ. ರಾಯರ ಮಠಕ್ಕೆ ಹೋಗಿ ಬನ್ನಿ. ಶಿರ್ಡಿ ಬಾಬನ ದರ್ಶನ ಮಾಡ್ಕೊಂಬನ್ನಿ. ಮತ್ತು ದತ್ತಾತ್ರೇಯ ಸ್ವಾಮಿಯವರ ಒಂದು ದರ್ಶನ ಮಾಡ್ಕೊಂಬನ್ನಿ. ಗುರು ಅಂತಲೇ ಬಂದೆ ನೋಡಿ. ಗುರು ನಿಮ್ಮ ರಾಶಿ ಫಲಕ್ಕೆ ಬರ್ತಾ ಇರೋದೇ ನಿಮಗೆ ದೊಡ್ಡ ಯೋಗ ಆಗಿದೆ. ಏನು ನೀವು ಇಷ್ಟು ದಿನ ಒಂದು ಸಣ್ಣ ಪುಟ್ಟ ಸಮಸ್ಯೆ ಎಲ್ಲರಲ್ಲೂ ಇರುತ್ತೆ, ಅದರಲ್ಲೂ ಈ ಮಕರ ರಾಶಿಯವ್ರಿಗೆ ಇಷ್ಟು ದಿನ ಏನು ಒಂದು ಸಣ್ಣ ಪುಟ್ಟ ನೋವು ತಿನ್ಕೊಂಬಂದರೆ ಅದಕ್ಕೆಲ್ಲ ಮುಕ್ತಿಯಾಗಿ ಸಡನ್ನಾಗಿ ದುಡ್ಡು ಬರೋವಂಥ ಯೋಗ ಇದು. ಈ ಯೋಗ ಯಾರಿಗೂ ಸಿಗೋದಿಲ್ಲ. ಈ ರಾಶಿಯವರೇ ಅಷ್ಟೊಂದು ಯೋಗದಲ್ಲಿ ಇರ್ತಾರೆ. ನಾನು ಅವೆಲ್ಲ ಹೇಳ್ದಂಗೆ ಮಕರ ರಾಶಿಯವರು ತೀರಾ ಬಡವರು ಅಲ್ಲ, ತೀರಾ ಶ್ರೀಮಂತರು ಅಲ್ಲ, ಭಾಳ ಚೆನ್ನಾಗಿ ಬಾಳ್ಕೊಂಡು ಹೋಗೋಂಥ ಒಂದು ರಾಶಿ ನಕ್ಷತ್ರ ಆಗಿರುತ್ತೆ. ಅದರಲ್ಲೂ ಈ ಥರ ಬಂದಾಗ ಐಷಾರಾಮಿ ಜೀವನ ಮಾಡ್ಬೋದು, ಒಳ್ಳೊಳ್ಳೆ ಯೋಗಗಳಿರುತ್ತೆ. ಸೊ ಹಂಗಾಗಿ ನೀವು ನಿಮ್ಮ ಮುಗ್ಧತೆ, ಒಂದು ಸರಳತೆ, ನಾನು ಅನ್ನೋ ಒಂದು ಸ್ವಂತ ನಿರ್ಧಾರದಿಂದ ನೀವು ಸಮಾಧಾನವಾಗಿ ಯೋಚನೆ ಮಾಡಿಕೊಂಡು ನೀವು ಕಾಲಿಡಬೇಕು. ಈ ಗುರುಬಲ ಅಂತ ಅಂದರೆ ನಾನು ಅವಲೇ ಹೇಳ್ದಂಗೆ ಈ ಗುರುಗಳನ್ನ ಆರಾಧನೆ ಮಾಡ್ಕೊಬನ್ನಿ. ಗುರು ಹಿರಿಯರಿಗೆ ಯಾರೋ ನಿಮ್ಮ ತಂದೆ ತಾಯಿ ಆಗ್ಬೋದು, ಇಲ್ಲ ನಿಮ್ಮ ವಿದ್ಯೆ ಕಲಿಸಂಥ ಗುರುಗಳಾಗ್ಬೋದು, ನಿಮ್ಮ ದೇವಸ್ಥಾನಗಳಲ್ಲಿರುವಂತಹ ಗುರುಗಳಾಗ್ಬೋದು. ಅವರು ವಚನ ಕೇಳಿ, ಪ್ರವಚನಗಳನ್ನ ಕೇಳ್ತಾ ಬನ್ನಿ. ಅವ್ರುಗಳ ಕಾಲುಗಳನ್ನ, ಅವರ ಪಾದಗಳನ್ನ ಮುಟ್ಟಿ ನಮಸ್ಕರಿಸ್ಬೇಕು. ಅವ್ರಿಗೆ ಒಂದು ಎಲ್ಲೋ ಕಲರ್ ಪಂಚೆ, ಟವಲು ಈ ಥರನ ನೀವೊಂದು ದಾನ ಮಾಡಬೇಕು. ದಾನ ಮಾಡಿದಷ್ಟು ಸ್ವಲ್ಪ ನಿಮಗೆ ಶಾಂತಿ ಆಗುತ್ತೆ. ನಿಮ್ಮಲ್ಲಿ ಮಕರ ರಾಶಿಯವರಿಗೆ ಸ್ವಲ್ಪ ಕೋಪ ಇರೋದ್ರಿಂದ ಇವೆಲ್ಲ ಸಮಾಧಾನ, ಶಾಂತಿ ಸಿಗಬೇಕು ಅಂದರೆ ಈ ಥರ ಒಂದು ದಾನ ಧರ್ಮ ಮಾಡಿ. ಮತ್ತು ನೀವೇನೆಂದರೆ ಮನೆಯಲ್ಲಿ ಕಡಲೆಕಾಳು, ಗುರುಗೆ ಸಂಬಂಧಪಟ್ಟಂಗೆ ಕಡಲೆಕಾಳು, ಕಡಲೆಬೇಳೆ ಪಾಯಸಗಳನ್ನ ಮಾಡಿ ಒಂದು ಬಡವ್ರ ಬಗ್ಗರಿಗೆ ದಾನ ಮಾಡ್ಬೋದು. ಕಡಲೆಕಾಳನ್ನ ನೀವು ಸದಾ ನಿಮ್ಮ ಕಣ್ಣು ಮುಂದೆ ಕಾಣೋ ಥರ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ನಿಮ್ಮ ಮನೆ ಶೋಕೇಶಲ್ಲೋ ಇಲ್ಲ ಟೀಪಾಯ್ ಮೇಲೋ ಇಡ್ತಾ ಬಂದರೆ ಅದು ತುಂಬ ನಿಮಗೆ ಒಂದು ಪಾಸಿಟಿವ್ ಕೊಡುತ್ತೆ. ನಿಮ್ಮಲ್ಲಿ ನೆಗೆಟಿವ್ನ ಓಡಿಸುತ್ತೆ. ನಿಮ್ಮ ಮೈಂಡಲ್ಲಿ ನೀವು ಬೆಳಗ್ಗೆ ಇದ್ದರೆ ಕಡಲೆಕಾಳು ನೋಡಿದ್ರೆ ಇವತ್ತು ನಂಗೆ ಗುರುಬಲ ಇದೆ, ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ಮೈಂಡ್. ನಾವು ಯಾವುದೋ ಕೆಟ್ಟದನ್ನ ನೋಡ್ತಾ ಇರ್ತೀವ ನೋಡಿ, ಬೆಳಗ್ಗೆ ನ್ಯೂಸ್ ಹಾಕೊಂಬಿಟ್ಟು ಅಲ್ಲಿ ಕೊಲೆ ಅಂತೆ, ದರೋಡೆ ಅಂತೆ, ಅದಂದರೆ ಸಂಜೆವರೆಗೂ ನಾನು ಬೆಳಗ್ಗೆ ನ್ಯೂಸ್ ನೋಡಿದೆ, ಅಯ್ಯೋ ಅದಂತೆ ಅದೇ ಇರುತ್ತೆ ನಿಮ್ಮ ತಲೆಯಲ್ಲಿ. ಅದೇ ನೀವು ಒಂದು ಒಳ್ಳೆ ನ್ಯೂಸ್ನ ನೋಡ್ಕೊಳ್ತಾ ಬಂದರೆ, ಇವತ್ತು ನಾನು ನ್ಯೂಸ್ ನೋಡಿದೆ, ಆ ದೇವಸ್ಥಾನದಲ್ಲಿ ಆ ಪೂಜೆ ಅಂತೆ, ಅಲ್ಲಿ ಆ ಹೋಮ ಅಂತೆ, ಇದೇ ಬಂದಿರುತ್ತೆ. ಸೊ ಹಂಗಾಗಿ ಬೆಳಗ್ಗೆ ಎದ್ದು ನೀವು ಒಂದು ಕಡಲೆಕಾಳನ್ನ ಬಟ್ಲಲ್ಲಿ ಹಾಕಿಟ್ರೆ ಗುರುಗಳನ್ನ ದರ್ಶನ ಮಾಡಿದಷ್ಟು ಯೋಗ ಫಲ ನಿಮ್ಗೆ ಸಿಕ್ಕುತ್ತೆ ಖಂಡಿತವಾಗಿಯೂ. ಮತ್ತು ನಿಮ್ಮ ಪರ್ಸ್ಗಳಲ್ಲೂ ಅಷ್ಟೇ ಒಂದೆರಡು ಕಡಲೆಕಾಳು ಮತ್ತು ಏನು ಅರಿಶಿಣಕ್ಕೆ ಸಂಬಂಧಪಟ್ಟಂತಹ ಅರಿಶಿಣ ಕೊಂಬೂ ಸಹ ನೀವು ಒಂದು ಚಿಕ್ಕದೊಂದು ಕವರ್ಗೆ ಹಾಕಿ ಪರ್ಸಲ್ಲಿ ಇಟ್ಕೊಳ್ಳಿ. ಖಂಡಿತ ನಿಮಗೆ ಧನಾಕರ್ಷಣೆ ಆಗುತ್ತೆ. ವ್ಯಾಪಾರನೇ ಆಗಲ್ಲಪ್ಪ, ನಮ್ಮ ಅಂಗಡಿಗೆ ಯಾರೂ ಬರೋದೇ ಇಲ್ಲ ಅನ್ನೋರು ಖಂಡಿತ ಓಡಿ ಬರ್ತಾರೆ. ಮತ್ತು ನೀವು ಯಾವುದಾನ ಒಂದು ಬಿಸ್ನೆಸ್ಗೆ ಹೋಗಬೇಕು, ಈ ಬಿಸ್ನೆಸ್ ಸಕ್ಸಸ್ ಆಗಬೇಕು ಅಂದ್ರೂ ಪ್ರತಿಯೊಂದಕ್ಕೂ ಕೆಲವರೆಲ್ಲ ಎಲ್ಲೋ ಕಲರ್ ಕರ್ಚೀಫ್ನ ತೋರಿಸೋದೇ ಇಲ್ಲ, ಪರ್ಸಲ್ಲೇ ಇಟ್ಕೊಂಡಿರ್ತಾರೆ. ಅವ್ರ ಹತ್ರ ಇರಬೇಕದು. ಎಲ್ಲೋ ಕಲರ್ ಬಟ್ಟೆ ಆಗಲಿ, ಒಂದು ವಸ್ತು ಆಗಲಿ ಅವ್ರ ಹತ್ರ ಇದ್ದರೆ ಭಾಳ ಒಂದು ಶುಭ ಕೊಡೋವಂಥದ್ದು. ಧನಾಕರ್ಷಣೆ, ಜನಾಕರ್ಷಣೆ, ಯೋಗಾಕರ್ಷಣೆ ಪ್ರತಿಯೊಂದು ಹುಡಿಕೊಂಡು ಬರುತ್ತೆ ಸ್ನೇಹಿತರೆ. ಹಂಗಾಗಿ ನೀವು ಮನೇಲಿ ವಾರಕ್ಕೆ ಒಂದಿನ ಆದ್ರೂ ಕಡಲೆಬೇಳೆ, ಹೆಸರು ಬೇಳೆ ಅಲ್ಲ, ಕಡಲೆಬೇಳೆಯಿಂದ ನೀವು ಒಂದು ಪದಾರ್ಥನ ಮಾಡಿಸ್ಕೊಂಡು ಮನೇಲಿ ತಿಂತಾ ಬನ್ನಿ. ಮತ್ತು ಕಡಲೆಕಾಳನ್ನ ಗುರುಗಳ ಒಂದು ಏನು ದೇವಸ್ಥಾನಗಳಿಗೂ ನೀವು ಒಂದು ದಾನ ಮಾಡಿ, ಒಂದು ಕಡಲೆಕಾಳು ಉಸ್ಲಿ ಈ ಥರ ಎಲ್ಲ ಮಾಡಿ 4 ಜನಕ್ಕೆ ಹಂಚೋದ್ರಿಂದನೂ ನಿಮಗೆ ದೋಷ, ಸಣ್ಣ ಪುಟ್ಟ ದೋಷ ಇದ್ರೂ ನಿಮಗೆ ನಿವಾರಣೆ ಆಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ಮತ್ತು ದಕ್ಷಿಣಾಮೂರ್ತಿ ಫೋಟೋ ಅಂತ ಬರುತ್ತೆ. ಆ ದಕ್ಷಿಣಾಮೂರ್ತಿ ಫೋಟೋನ ನೀವು ಮನೇಲಿ ತೊಗೊಂಬಂದು ಇಟ್ಕೊಳ್ಳೋದ್ರಿಂದನೂ ಭಾಳ ಯೋಗ ಇದೆ. ಭಾಳ ಒಂದು ಸಿರಿ ಸಂಪತ್ತು, ಸಕಲ ಐಶ್ವರ್ಯನೂ ಸಹ ಆ ದಕ್ಷಿಣಾಮೂರ್ತಿಯವರು ಕೊಡ್ತಾರೆ. ಬೆಳಗ್ಗೆ ಎದ್ದು ಅವ್ರಿಗೊಂದು ನಮಸ್ಕಾರ ಮಾಡ್ಕೊಂಡು ಹೋಗಿ. ಮತ್ತು ಪ್ರತಿ ಗುರುವಾರನೂ ನೀವು ರಾಯರ ಮಠಕ್ಕೆ, ರಾಘವೇಂದ್ರ ಸ್ವಾಮಿಯವರು, ದತ್ತಾತ್ರೇಯ ಸ್ವಾಮಿಯವರು, ಸಾಯಿಬಾಬಾ, ನಾನು ಹೇಳ್ದಂಗೆ ನಿಮಗೆ ದುಡ್ಡು ಎಷ್ಟು ಒಳೆಯಾಗಿ ಬರುತ್ತೋ ನೋಡಿ, ಅಷ್ಟೇ ನೋವು ಬಂದುಬಿಡುತ್ತೆ. ನಾನು ಹೇಳಿದ್ದೀನಿ. ಹಾಗಾಗಿ ಈ ಗುರುಗಳನ್ನ ಒಂದು ದರ್ಶನ ಮಾಡೋದ್ರಿಂದ ಆದಷ್ಟು ಬೇಗ ನಿಮಗೆ ಶಾಂತಿ ಸಿಕ್ಕುತ್ತೆ. ಮತ್ತು ಏನು ಈ ಮಕರ ರಾಶಿಯವ್ರಿಗೆ
ಮತ್ತು ಈ ರಾಹು ಬಂದಿರೋದ್ರಿಂದ ನೀವು ಸ್ವಲ್ಪ ರಾಹು ಶಾಂತಿ ಮಾಡಿಸ್ಬೋದು. ರಾಹು ಬಂದಿರೋದ್ರಿಂದ ರಾಹು ಗ್ರಹ ನಿಮಗೆ ದುಡ್ಡು ಕಾಸೆಲ್ಲ ಚೆನ್ನಾಗೇ ಬಂದ್ಬಿಡುತ್ತೆ ಗುರು ಜೊತೆ ಇದ್ದಾಗ. ಅಷ್ಟೇ ಒಂದು ತೊಂದರೆನೂ ಸಹ ನಿಮ್ಗಾಗುತ್ತೆ ನೋಡಿ. ಸಡನ್ನಾಗಿ ಹೋಗ್ತಾ ದಾರಿಲಿ ದಬಾರ್ ಅಂತ ಒಂದು ಬೀಳೋದು, ಒಂದು ಏಳೋದು, ಒಂದು ಸಣ್ಣ ಪುಟ್ಟ ಕಾಯಿಲೆಗಳು, ತುಂಬ ನರಳೋ ಅಂಥ ಒಂದು ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಬಿದ್ದರೆ ಕಾಲೇ ವಾಸಿ ಆಗೋಲ್ಲ, ಕೈಯೇ ವಾಸಿ ಆಗೋಲ್ಲ, ಅರ್ಧ ತಲೆನೋವು ಬಂದ್ಬಿಡೋದು, ಕಿವಿ ನೋವು ಬಂದ್ಬಿಡೋದು, ಈ ಥರ ಎಲ್ಲ ಒಂದು ಕಾಯಿಲೆ ಜಾಸ್ತಿ ಬಂದ್ಬಿಡುತ್ತೆ. ಹಂಗಾಗಿ ನೀವು ಏನು ಮಾಡಬೇಕು, ಒಂದು ರಾಹು ಶಾಂತಿನ ಆದಷ್ಟು ನೀವು ಒಂದು ಹುಷಾರಾಗ್ಬಿಟ್ಟು ಮಾಡಿಸ್ಬೇಕು. ಮತ್ತು ಈ ಮಕರ ರಾಶಿಯವರಿಗೆ ಎಲ್ಲ ಯೋಗನೂ ಬರುತ್ತೆ, ಆದರೆ ಜಗಳಗಳು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಏಕೆ ಅಂತಲೇ ಗೊತ್ತಿಲ್ಲ. ಗಂಡ ಹೆಂಡ್ತಿಗೆ ಜಗಳ, ಅಣ್ಣ ತಮ್ಮಂದಿರಿಗೆ ಜಗಳ, ಅಪ್ಪ ಮಕ್ಕಳಿಗೆ ಜಗಳ, ಇಲ್ಲ ಮನೇಲಿ ಎಲ್ಲರ ಹತ್ರನೂ ಜಗಳಕ್ಕಾಗಿ ತಣ್ಣಗಾಗಿದ್ದು ಸಾಲದು ಅಂತ ಆಚೆ ಹೋದರೆ ಸಡನ್ನಾಗಿ ಗಾಡೀಲಿ ಯಾರಿಗಾನ ಒಬ್ರು ಗುದ್ದುಬಿಟ್ಟು ಆದರೂ ಜಗಳ ಆಡಬೇಕು, ಇಲ್ಲ ಅಕ್ಕಪಕ್ಕದವ್ರ ಹತ್ರ ಜಗಳ ಆಗಬೇಕು. ಆದಿರಂಪ ಬೀದಿರಂಪ ದೊಡ್ಡ ದೊಡ್ಡ ಜಗಳಗಳು ಆಗೋವಂಥ ಒಂದು ಚಾನ್ಸಸ್ ಇದೆ. ಈ ಜಗಳಗಳಿಗೆಲ್ಲ ಮುಕ್ತಿ ಆಡಬೇಕು ಅಂದರೆ ನೀವು ಸ್ವಲ್ಪ ಶಾಂತಿ ಸಮಾಧಾನ ತೊಗೋಬೇಕು. ನೋಡಿ, ನಿಮಗೆ ಏನು ಈ ಗುರುಬಲ ಬಂದು ನಿಮಗೆ ಒಂದು ದುಡ್ಡಿನ ಹೊಳೆ ಹರಿಯುತ್ತೆ ಅಂತ ಹೇಳ್ತೀವಿ, ಚಿನ್ನದ ಹೊಳೆ ಹರಿಯುತ್ತೆ ಅಂತ ಹೇಳ್ತೀವಿ, ಎಲ್ಲ ಭಾಗ್ಯನೂ ಬಂದ್ಬಿಡುತ್ತೆ ನಿಮಗೆ. ನಮಗೇನಪ್ಪ ಸಮಸ್ಯೆ ಬಗೆಹರಿದೋಯ್ತು ಅಂತೆಲ್ಲ ಅಂತಿದ್ದಂಗೆ ಇಲ್ಲೊಂದು ಇಡ್ತಾನೆ ದೇವರು. ಹಂಗಾಗಿ ನೀವೇನು ಮಾಡಬೇಕು, ಈ ಬೀಳೋದು ಏಳೋದು ಕಾಯಿಲೆ ಅಂದರೆ ಯಾವ ಥರ ಗೊತ್ತಾ? ಸುಮಾರು ಒಂದು ತಲೆನೋವು ಬಂದುಬಿಟ್ರೆ ತಿಂಗಳಾನು ಹೋಗಲ್ಲ. ನಾನು ಅವೆಲ್ಲ ಹೇಳ್ದಂಗೆ ಏನೋ ದಬಾರ್ ಅಂತ ಬಿದ್ದ್ರಿ ಅಂದರೆ ಬೆಳ್ಳುಗಳಿಗೆ ಕಾಲುಗಳಿಗೆ ಜಾಸ್ತಿ ಏಟು ಬೀಳೋ ಅಂಥದ್ದು, ಮತ್ತು ಸಣ್ಣ ಸಣ್ಣ ಆ್ಯಕ್ಸಿಡೆಂಟ್ಗಳು, ಗಾಡಿಗಳಲ್ಲೇ ಗುದ್ಕೊಂಡು ಬೀಳೋ ಹೇಳೋ ಅಂಥದ್ದು ಇವೆಲ್ಲ ಇರುತ್ತೆ. ಸೊ ಇವೆಲ್ಲ ನೀವೊಂದು ಪರಿಹಾರ ಮಾಡ್ಕೋಬೇಕು ಅಂದರೆ ಒಂದು ರಾಹು ಶಾಂತಿ ಮಾಡಿಸ್ಬೇಕು. ಮುಖ್ಯವಾಗಿ ನಿಮ್ಮಲ್ಲಿ ಶಾಂತಿ, ನೆಮ್ಮದಿ, ತಾಳ್ಮೆ ಅನ್ನೋದನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ನೋಡಪ್ಪ ಯಾವ ಸಮಸ್ಯೆನೂ ಇರೋದಿಲ್ಲ. ಇದಕ್ಕೆ ಮುಖ್ಯವಾಗಿ ನೀವು ತಾಳ್ಮೆನ ತೊಗೊಂಬಿಟ್ರೆ ನೀವು ಭಾಳ ಒಂದು ಸಿರಿ ಸಂಪತ್ತಿಂದ ಇರ್ತೀರ ಮತ್ತು ಈ ರಾಶಿ ಏನಿದೆ ಮಕರ ರಾಶಿಯವ್ರಿಗೆ, ರಾಹು, ಶನಿ, ರವಿ, ಗುರು, ಶುಕ್ರ ನೋಡ್ರಿ, ಇವರೆಲ್ಲರೂ ಅನುಕೂಲ ಮಾಡಿಕೊಡ್ತಾರಂತೆ. ಅಷ್ಟು ರಾಶಿಯವ್ರಿಗೂ ಅಷ್ಟು ಒಂದು ಗ್ರಹಗಳೂ ಮಕರ ರಾಶಿಯವ್ರಿಗೆ ಒಂದು ಯೋಗ ತರುವಂಥ ಮಾಡಿಕೊಡ್ತಾರೆ. ಆದರೆ ಆರೋಗ್ಯ ಸಮಸ್ಯೆ ಮಾತ್ರ ಖಂಡಿತ ಬರುತ್ತೆ. ಆರೋಗ್ಯ ಸಮಸ್ಯೆ ಅಂದರೆ ಸಡನ್ನಾಗಿ BP, ಶುಗರ್ಗಳು, ನಾನು ಹೇಳ್ದಂಗೆ ಅರ್ಧ ತಲೆನೋವು, ಒಂದು ಸಾಯತಕ್ಕ ಮಾತ್ರೆ ನುಂಗಬೇಕು ಅನ್ನೋ ಒಂದು ಸಮಸ್ಯೆಗಳು ಬಂದ್ಬಿಡುತ್ತೆ. ಹಂಗಾಗಿ ಕೋಪನೇ ನಿಮಗೆ ಅಸ್ತ್ರ ಆಗ್ಬಿಟ್ಟಿದೆ. ಕೋಪನ ನೀವು ಕಡಿಮೆ ಮಾಡ್ಕೊಳ್ಳಿ. ಈ ಎಲ್ಲ ರಾಹುಗಳು ಏನು ನಿಮಗೆ ಗ್ರಹಗಳು ಎಲ್ಲ ನಿಮಗೆ ಒಂದು ಗುರು ಬಲ ಕೊಡ್ತಾ ಇದ್ದಾರೋ, ಒಂದೊಂದು ಗ್ರಹಗಳು ಅಷ್ಟೇ ಒಂದು ತೊಂದರೆ ಕೊಡೋ ಅಂತಹ ಒಂದು ಟೈಮಲ್ಲಿದೆ. ಆದರೆ ಭಾಗ್ಯಸ್ಥಾನ ತುಂಬಾ ಚೆನ್ನಾಗಿದೆ. ರಾಜಯೋಗ, ಸರ್ವಸಿದ್ಧಿ ಯೋಗ, ಪ್ರತಿಯೊಂದು ಯೋಗ ಇರೋದ್ರಿಂದ ಮಕರ ರಾಶಿಯವರು ಏನೇ ಒಂದು ಕೈ ಇಟ್ಟರೂ ಅವರು ಸಕ್ಸಸ್ ಆಗೋವಂಥ ಟೈಮ್ ಬಂದಿದೆ. ಅವ್ರಿಗೆ ತುಂಬ ಲಕ್ಕಿ ಕೊಡೋವಂಥ ಒಂದು ನಂಬರ್ ಅಂದರೆ 1, 5, 6 ತುಂಬಾ ಲಕ್ಕಿ ಕೊಡುತ್ತೆ. ಈ ಒಂದು ಡೇಟಲ್ಲಿ ಅವರು 1 ಮತ್ತು 5, 6 ಈ ಡೇಟ್ಗಳಲ್ಲಿ ಅವರು ಏನಾನ ಒಂದು ಬಿಸ್ನೆಸ್ ಮಾಡ್ಬೋದು, ಇಲ್ಲ ಒಂದು ಹೆಣ್ಣು ನೋಡೋವಂಥ ಕೆಲಸ ಆಗ್ಬೋದು, ಒಂದು ಪಾಯ ಹಾಕೋವಂಥ ಪೂಜೆ ಅಂಥದ್ದು ಆಗ್ಬೋದು, ಇಲ್ಲ ಒಂದು ಮನೆ ಕಟ್ಟೋಂಥದಕ್ಕೆ ನಿಮ್ಮ ಇಷ್ಟಾರ್ಥ ಏನು ಮಾಡಬೇಕು ಅಂತ ಇದ್ದೀರೋ ಈ ಒಂದು ಸಂಖ್ಯೆಯಲ್ಲಿ ಕೈ ಇಟ್ಟರೆ ನಿಮಗೆ ಆದಷ್ಟು ಬೇಗ ಸಕ್ಸಸ್ ಆಗುವಂಥ ಒಂದು ಟೈಮ್ ಡೇಟ್ ಆಗಿದೆ. ಮತ್ತು 4, 9 ತಾರೀಕಲ್ಲಿ ಯಾವುದೇ ಕೆಲಸನೂ ನೀವು ಮಾಡಬೇಡಿ, ಖಂಡಿತ ಆಗಲ್ಲ, ಅದು ಫೇಲ್ ಆಗಿಬಿಡುತ್ತೆ. ಆದಷ್ಟು ನೀವು 1, 5, 6 ನಂಬರಿಂದ ನೀವು ಏನೇ ಒಂದು ಕೆಲಸ ಮಾಡಿದ್ರೂ ಸಕ್ಸಸ್ ಆಗುತ್ತೆ ಸ್ನೇಹಿತರೆ. ಈ ಬಣ್ಣ ಅಂತ ಬಂದರೆ ನೋಡಿ, ಹಸಿರು, ನೀಲಿ, ಹಳದಿ ಕಂದು ಮತ್ತು ಕ್ರೀಮ್, ಈ ಒಂದು 4-5 ಬಣ್ಣ ಭಾಳ ಒಂದು ಚೆನ್ನಾಗಿ ಬರುತ್ತೆ. ಈ ಕಪ್ಪು ಬಣ್ಣ, ಕೆಂಪು ಬಣ್ಣ ಖಂಡಿತ ಹಾಕೋಬೇಡಿ. ಅವೆರಡೂ ನಿಮ್ಗೆ ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ. ನೀವೇನೇ ಒಂದು ಶುಭ ಕಾರ್ಯ ಮಾಡಬೇಕು ನಿಮ್ಮ ಮನೇಲಿ ಅಂದರೆ ಈ ಹಸಿರು, ನೀಲಿ, ಹಳದಿ ಕಂದು, ಕ್ರೀಮು ಈ ಥರ ಬಣ್ಣಗಳನ್ನ ಹಾಕ್ಕೊಂಡು ನೀವು ಕೆಲಸ ಮಾಡೋದ್ರಿಂದ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಮತ್ತು 1, 5, 6 ಭಾಳ ಒಂದು ಸಿರಿ ಸಂಪತ್ತು ಕೊಡೋ ಅಂತಹ ಒಂದು ಡೇಟ್ ಆಗಿದೆ. ಮತ್ತು ಉದ್ಯೋಗ ಅಂತ ಬಂದರೆ ಟ್ರಾವೆಲ್ಸ್ ಬಿಸ್ನೆಸ್ ಮಾಡ್ಬೋದು, ಸ್ವಂತ ಬಿಲ್ಡಿಂಗ್ಗಳು ಕಟ್ಸ್ಕೊಡೋ ಅಂಥ ಕೆಲಸ ಮಾಡ್ಬೋದು, ಹಾರ್ಡ್ವೇರ್ ಅಂಗಡಿ ಮಾಡ್ಬೋದು, ಆಯಿಲ್ ಫ್ಯಾಕ್ಟ್ರಿಗಳು ಮಾಡ್ಬೋದು, ಮತ್ತು ಸ್ವಂತ ಒಂದು ರೈತರ ಕೆಲಸನೂ ಸಹ ನೀವು ಮಾಡ್ಬೋದು. ಮತ್ತು ಸಣ್ಣ ಪುಟ್ಟ ಒಂದು ಬಟ್ಟೆ ವ್ಯಾಪಾರಗಳನ್ನು ಸಹ ಮಾಡ್ಬೋದು. ರೈತರ ಕೆಲಸ ನೋಡಿ ಎಷ್ಟು ಒಂದು ಕಷ್ಟ ಇದೆ ಅಂದರೆ
ಅದು ಭಾಳ ನಿಮಗೆ ಕೈ ಹಿಡಿಯುತ್ತೆ. ಅಷ್ಟು ಒಂದು ಕೈ ಹಿಡಿಯುವಂತಹ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಬೋದು, ಮತ್ತು ಲ್ಯಾಂಡಲ್ಲಿ ನೀವು ಕೆಲಸ ಮಾಡ್ಬೋದು. ಭಾಳ ಒಂದು ಯೋಗ ಕೊಡೋ ಅಂತಹ ಒಂದು ಕೆಲಸ ಆಗಿದೆ. 10 ಜನಕ್ಕೆ ಒಂದು ಅನ್ನ ಕೊಡೋ ಅಂತಹ ಒಂದು ಕೆಲಸ ಆಗಿದೆ ಸ್ನೇಹಿತರೆ. ಈ ಥರ ನೀವೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಈ ಉದ್ಯೋಗಗಳು, ಮತ್ತು ಯಾವುದೇ ಒಂದು ಉದ್ಯೋಗಕ್ಕೆ ಕೈ ಇಕ್ತೀನಿ ಅಂದರೂ ನಿಮಗೆ ಸಪೋರ್ಟ್ ಕೊಡೋರು ಬರ್ತಾರೆ ಈ ಟೈಮ್ನಲ್ಲಿ. ಈ ಟೈಮ್ ನಿಮಗೆ ಗುರುಬಲ ಬಂದಿರೋದ್ರಿಂದ ಎಂಥ ಶತ್ರುಗಳು ನಿಮ್ಮನ್ನೇನೇ ಅಂದಿದ್ರು ಅವ್ರು ಬಂದು ಹಾಯ್ ಹಾಯ್ ಅಂತ ಹೇಳಿ ಅವರೇ ಮಾತಾಡ್ಸ್ಕೊಂಡು ಹೋಗೋವಂಥ ಟೈಮ್ ಬಂದಿದೆ. ಶತ್ರುಗಳೆಲ್ಲ ಮಿತ್ರಗಳಾಗ್ಬಿಡ್ತಾರೆ. ಮತ್ತು ಏನು ಮಕರ ರಾಶಿಯವ್ರ ಅಣ್ಣ ತಮ್ಮ ತಂಗಿ ಈ ಥರ ಎಲ್ಲ ಇರ್ತೀರ, ಅವ್ರುಗಳಿಗೆಲ್ಲ ಒಂದು ಮದುವೆನೇ ಸೆಟ್ ಆಗಿಲ್ಲ ಅಂದರೆ ಅವರ ಒಂದು ದೆಸೆಯಿಂದ ಅವ್ರ ಫ್ಯಾಮ್ಲೀಲಿ ಅಣ್ಣ ತಮ್ಮಂದಿರಿಗೆ ಒಂದು ಮದುವೆ ಯೋಗ ಕೂಡಿ ಬರುತ್ತೆ. ಮತ್ತು ಅವರೇ ಒಂದು ಮದುವೆ ಆಗ್ತೀವಿ ಅಂದರೆ ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಮತ್ತು ಎಲ್ಲ ಅಂದ್ಕೊಳ್ಳೋ ಅಂಥ ಅವ್ರ ಇಷ್ಟಾರ್ಥ ಎಲ್ಲ ಸಿಗೋ ಥರ ಒಂದು ಹುಡುಗ ಹುಡುಗಿ ಅವ್ರಿಗೆ ಸೆಟ್ ಆಗ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಒಂದು ತಂದೆ ತಾಯಿ ಆಶೀರ್ವಾದನ ಅವ್ರು ಯಾವಾಗಲೂ ತೊಗೋಬೇಕು. ಯಾವುದೇ ಕಾರಣಕ್ಕೂ ತಂದೆ ತಾಯಿನ ಅವರು ಇವಾಗ ಬೈಯೋದಾಗಲಿ ಅವ್ರನ್ನ ಅನ್ನೋದಾಗಲಿ ಮಾಡಬಾರ್ದು. ಅತ್ತೆ ಮಾವ ಆಗಲಿ ತಾಯಿ ತಂದೆ ಆಗಲಿ ಎಲ್ಲರೂ ಅವ್ರಿಗೆ ಒಂದು ಗುರು ಸಮಾನ ಆಗಿರ್ತಾರೆ. ಹಾಗಾಗಿ ಪ್ರತಿಯೊಬ್ಬರೂ ಈ ಗುರು ಬಲ ಅಂದ್ರೇ ಒಂದು ದೊಡ್ಡವರು ಹಿರಿಕರು ಅಂತಲೇ ನಾವು ಅದನ್ನು ಒಂದು ಆರಾಧನೆ ಮಾಡಬೇಕು. ದಕ್ಷಿಣಾಮೂರ್ತಿಯ ಫೋಟೋ ತೊಗೊಂಬಂದು ಇಟ್ಕೊಳ್ಳಿ. ಪ್ರತಿ ದಿನವೂ ನೀವು ಏನು ಮನೇಲಿ ಒಂದು ಪೂಜೆ ಮಾಡ್ತಾರೋ ಆದಷ್ಟು ಮಲ್ಲಿಗೆ ಹೂವು ಇಲ್ಲ ಸಂಪಿಗೆ ಹೂವು, ಈ 2 ಹೂವು ಭಾಳ ಈ ಮಕರ ರಾಶಿಯವರಿಗೆ ಗುರು ಕೊಡುತ್ತೆ. ಹಂಗಾಗಿ ಶುಭ ಕೊಡುತ್ತೆ. ನೀವು ದಿನ ಸಿಕ್ಕಲಿಲ್ಲ ಅಂದರೆ ವಾರಕ್ಕೆ 3 ದಿನನ ಆಗ್ಬೋದು. ಮಂಗಳವಾರ ಶುಕ್ರವಾರ ಈ ಥರ ವಾರದಲ್ಲಿ ತೊಗೊಂಬಂದು ದೇವ್ರುಗಳಿಗೆ ಮಲ್ಲಿಗೆ ಮತ್ತು ಸಂಪಿಗೆ ಹೂವು ಇಡೋದ್ರಿಂದನೂ ನೀವು ಅಂದ್ಕೊಳ್ಳೋ ಕೆಲಸ ಆಗುತ್ತೆ. ದೇವರು ಅಂತ ಬಂದಾಗ ನೋಡಿ, ನಾನು ದಕ್ಷಿಣಾಮೂರ್ತಿ ಹೇಳಿದೆ, ಮತ್ತು ವಿದ್ಯೆ ಕೊಡೋ ಸರಸ್ವತಿ ಮತ್ತು ಏನು ಶಿವ, ಇವರಿಬ್ಬರನ್ನ ತುಂಬ ಆರಾಧನೆ ಮಾಡಿ. ನೀವು ಸರಸ್ವತಿ ದೇವಸ್ಥಾನ ಎಲ್ಲಿದ್ದರೂ ಹುಡುಕೊಂಡೋಗಿ ಅವ್ರಿಗೊಂದು ಪೂಜೆ ಮಾಡ್ಕೊಂಬರ್ಬೇಕು. ಮತ್ತು ಎಲ್ಲೂ ಆಗಲಿ ಅಂದರೆ ಶೃಂಗೇರಿಗಾನ ಆಗಲಿ, ನೀವು 6 ತಿಂಗಳಿಗೋ 3 ತಿಂಗಳಿಗೋ ನಿಮ್ಮ ಟೈಮ್ ಸಿಕ್ತಾಗೆಲ್ಲ ನೀವು ಹೋಗಿ ಸರಸ್ವತಿ ದೇವಿನ ನೀವು ಒಂದು ಆರಾಧನೆ ಮಾಡ್ಕೊಂಬರ್ಬೋದು. ಶಿವನ ದೇವಸ್ಥಾನಕ್ಕೆ ಒಂದು ರುದ್ರಾಭಿಷೇಕ ಕೊಟ್ಕೊಂಡು ಅವ್ರ ದೇವಸ್ಥಾನದಲ್ಲಿ ಒಂದು ಪೂಜೆಗಳು ಮಾಡಿ, ನಾನು ಅವಾಗಲೇ ಹೇಳ್ದಂಗೆ ಒಂದು ಕಡಲೆಕಾಳನ್ನ ಒಂದು ಪ್ರಸಾದ ಮಾಡಿಸಿ ಒಂದು ದಾನ ಧರ್ಮ ಮಾಡ್ಕೊಳ್ಳಿ. ಮತ್ತು ತಿರುಪತಿ ವೆಂಕಟೇಶ್ವರ ಸ್ವಾಮಿಗಂತೂ ನೀವು ಹೋಗಲೇಬೇಕು. ವರ್ಷಕ್ಕೊಂದಿನ ಆದರೂ ನೀವು ಹೋಗ್ಬಿಟ್ಟು ಆ ವೆಂಕಟೇಶ್ವರ ಸ್ವಾಮಿನ ಒಂದು ದರ್ಶನ ಮಾಡ್ಕೊಂಬನ್ನಿ. ಈ ಥರ ಎಲ್ಲ ಮಾಡೋದ್ರಿಂದ ನಿಮ್ಗೆ ಇನ್ನು ಯೋಗದ ಜೊತೆ ಯೋಗ ಬರೋ ಅಂಥ ಫಲ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಮತ್ತು ವೆಂಕಟೇಶ್ವರ ಸ್ವಾಮಿ ಒಕ್ಲೋರು ಏನನ್ನ ಮಕರ ರಾಶಿಯವರಾಗಿದ್ದರೆ ನೀವು ಏನು ಮುಡುಪಿರುತ್ತೆ ಆ ಮುಡುಪನ್ನ ಸ್ವಾಮಿ ಗುಡಿಗೆ ಕೊಟ್ಬಿಟ್ಟು ಹೊಸ್ದಾಗಿ ನೀವು ಮುಡುಪನ್ನು ಈ ಒಂದು ಗುರುಬಲದಲ್ಲಿ ಇಟ್ಟರೆ ಆ ಮುಡುಪಿಗೆ ಹೆಂಗೆ ದೇವ್ರಿಗೆ ಅಂತ ನೀವು ದುಡ್ಡು ಹೆಂಗೆ ಇಡ್ತೀರೋ ನಿಮ್ಮ ಒಂದು ರಾಶಿ ಫಲಕ್ಕೆ ನಿಮ್ಮ ಮನೆಗೆ ಅದೇ ಥರನೇ ಒಂದು ದುಡ್ಡು ಬರುತ್ತೆ. ಹಂಗಾಗಿ ಈ ಮುಡುಪನ್ನು ನೀವು ಈ ಒಂದು ಗುರುಬಲದಲ್ಲಿ ಆ ಸ್ವಾಮಿ ಸನ್ನಿಧಿ ಕೊಟ್ಬಿಟ್ಟು ನಿಮ್ಮ ಮನೇಲಿ ಹೊಸ್ದಾಗಿ ಒಂದು ಮುಡುಪನ್ನು ಇಡಿ. ಆ ವೆಂಕಟೇಶ್ವರ ಸ್ವಾಮಿನ ತುಂಬಾ ಒಂದು ಆರಾಧನೆ ಮಾಡಿ. ಮತ್ತು ನಾನು ಏನು ಹೇಳಿರೋ ಈ ವೆಂಕಟೇಶ್ವರ ಸ್ವಾಮಿ ಆಗ್ಬೋದು, ಶಿವ, ಸರಸ್ವತಿ ನೋಡಿ, ಸರಸ್ವತಿ ದೇವಸ್ಥಾನಕ್ಕೆ ಹೋದರೆ ಸರಸ್ವತಿನೇ ವಿದ್ಯಾಬುದ್ಧಿ ಕೊಡೋದು. ವಿದ್ಯಾಬುದ್ಧಿ ಗುರು ಸಮಾನ ಅಂತಲೇ ಹೇಳ್ತೀವಿ. ಅವ್ರ ಗುರುಗಳೇ ನಮಗೆ ಒಂದು ವಿದ್ಯಾಬುದ್ಧಿನ ಒಂದು ದಾನ ಮಾಡೋದು. ಹಂಗಾಗಿ ನೀವು ಶೃಂಗೇರಿಗೆ ಒಂದು ಸರಿ ಆದರೂ ಹೋಗ್ಬಿಟ್ಟು ಬನ್ನಿ. ಇಲ್ಲ ನಿಮ್ಮ ಹತ್ರದಲ್ಲಿರೋ ಅಂತಹ ಒಂದು ಸರಸ್ವತಿ ಸನ್ನಿಧಿಗೆ ಹೋಗಿ ಒಂದು ಪೂಜೆ ಮಾಡ್ಕೊಂಬಂದು ಅಲ್ಲೂ ಸಹ ಒಂದು ಪ್ರಸಾದನ ಕೊಡಿ. ಶಿವನ ಆರಾಧನೆ ಮಾಡಿ ತಪ್ಪದೇ ಶಿವನ ದೇವಸ್ಥಾನಗಳಿಗೂ ಹೋಗಿ ಬನ್ನಿ. ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿ ಬನ್ನಿ. ಗುರು ಹಿರಿಯರ ಒಂದು ಆಶೀರ್ವಾದ ನೀವು ಎಷ್ಟು ತಗೋತೀರೋ ಅಷ್ಟೇ ನಿಮಗೆ ಆ ದುಡ್ಡಿನ ಒಂದು ಚಿನ್ನದ ವೈಭೋಗ ನಿಮಗೆ ಕೂಡಿ ಬರುತ್ತೆ. ಮತ್ತು ನಿಮ್ಮ ಹತ್ರ ತುಂಬ ವಿಶ್ವಾಸ ಪ್ರೀತಿಯಿಂದ ಇರೋ ಅಂತಹ ಒಂದು ರಾಶಿ ಯಾವುದಪ್ಪ ಅಂದರೆ, ಮತ್ತು ನಿಮಗೆ ಜೋಡಿ ಆಗುವಂಥ ರಾಶಿನಂದರೆ ಕರ್ಕಟಕ ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ ನೋಡಿ, 3 ರಾಶಿ ತುಂಬಾ ಪ್ರೀತಿ ಕೊಡ್ತಾರಂತೆ ನಿಮಗೆಲ್ಲ. ನೀವು ಊಹಿಸೋಕ್ಕಾಗದೇ ಇರೋ ಅಷ್ಟು ಒಂದು ಪ್ರೀತಿ ಕೊಡ್ತಾರೆ. ಮತ್ತು ನೀವು ಒಂದು ಬಿಸ್ನೆಸ್ ಮಾಡಬೇಕು, ಒಂದು ವ್ಯವಹಾರ ಮಾಡಬೇಕು ಅಂತ ಹೋದರೆ, ಮತ್ತು ವೃಶ್ಚಿಕ ರಾಶಿ, ಮೀನ ರಾಶಿಯವರು ನಿಮಗೆ ಒಂದು ಸಪೋರ್ಟ್ ಮಾಡ್ತಾರೆ. ಅವರು ಸಹ ನಿಮ್ಗೊಂದು ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ನಿಮ್ಮ ಕುಟುಂಬದವ್ರು ಎಲ್ಲರೂ ಅಷ್ಟೇ ನೀವೊಂದು ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ನೀವು ಅದನ್ನು ಕೊನೆಯವರೆಗೂ ಒಂದು ಕೋಪ ತಾಪನೆಲ್ಲ ಬಿಟ್ಬಿಟ್ಟು ಉಳಿಸ್ಕೊಳ್ತಾ ಹೋಗ್ರಿ. ಮತ್ತು ಮಕರ ರಾಶಿಯವರು ಯಾವುದೇ ಕಾರಣಕ್ಕೂ ಒಂದು ಫ್ಯಾಮ್ಲಿನ ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಭಾಳ ಒಂದು ಅಕ್ಕ ತಮ್ಮ ಅಣ್ಣ ತಂಗಿ ಅಂತ ಹೇಳಿ ಅವನೊಂದು ಪ್ರೀತಿ ವಿಶ್ವಾಸದಿಂದ ಉಳಿಸ್ಕೋತೀರ. ಅದೇ ಥರನೇ ನೀವೊಂದು ವ್ಯವಹಾರದಲ್ಲೂ ಆಗ್ಬೋದು, ಒಂದು ದುಡ್ಡು ಕಾಸಿನ ವ್ಯವಹಾರದಲ್ಲೂ
ಭಾಳ ಒಂದು ಜಾಗೃತಿಯಿಂದ ನೀವು ಮುನ್ನಡ್ಕೊಳ್ತಾ ಹೋದರೆ ಈ ಗುರುಬಲ ನಿಮಗೆ ಒಳ್ಳೆತನದಲ್ಲಿ ನಿಮಗೆ ಒಂದು ರೂಢಿಸ್ಕೋಬೋದು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಈಗೆಲ್ಲ ನಾನೊಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹರಿ ಓಂ ಹರೇ ಶ್ರೀನಿವಾಸ.